ಹಾಯ್ ಎವ್ರಿವನ್, ಇವತ್ತು ನಾವು ಹೆಲ್ದಿ ಮತ್ತು ಟೇಸ್ಟಿ ಪೊಮೊಗ್ರಾನೇಟ್ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ನೋಡೋಣ. ಇದು ತುಂಬಾ ಸಿಂಪಲ್ ರೆಸಿಪಿ, ಬಾಡಿಗೆ ಎನರ್ಜಿ ಕೊಡುತ್ತೆ ಮತ್ತು ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುವಂಥ ರೆಸಿಪಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ 2 ದಾಳಿಂಬೆ ಹಣ್ಣನ್ನು ತಗೊಂಡಿದ್ದೀನಿ. ಇದನ್ನು ಮೊದಲು ಮೇಲ್ಗಡೆ ಸ್ವಲ್ಪ ಕಟ್ ಮಾಡಿ ತೆಗೆದು ಆಮೇಲೆ 4 ಸೈಡು ಸಿಪ್ಪೆಯನ್ನು ಮಾತ್ರ ಕಟ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಈಸಿಯಾಗಿ ಓಪನ್ ಮಾಡ್ಕೊಳ್ಬೋದು. ದಾಳಿಂಬೆ ಕಾಳುಗಳಿಗೆ ಯಾವುದೇ ರೀತಿ ಏಟಾಗದಿರೋ ಹಾಗೆ ಇದನ್ನು ಕಟ್ ಮಾಡ್ಕೊಳ್ಳಿ. ಈಸಿಯಾಗಿ ಓಪನ್ ಆಗುತ್ತೆ. ಇವಾಗ ಈಸಿಯಾಗಿ ಬಿಡಿಸ್ಕೊಳ್ಬೋದು. ಇದೇ ರೀತಿ 2 ದಾಳಿಂಬೆ ಹಣ್ಣನ್ನು ನಾನು ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ ಕ್ಲೀನಾಗಿ ವಾಶ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳೋಣ. ನಾನು ಟೋಟಲ್ 2 ಸ್ಪೂನಷ್ಟು ಶುಗರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1.5 ಗ್ಲಾಸು ಹಾಲು ಸೇರಿಸ್ಕೊಳ್ತಾ ಇದ್ದೀನಿ. ಚಿಲ್ಲಾಗಿರೋ ಕೋಲ್ಡ್ ಹಾಲನ್ನು ತಗೊಳ್ಳಿ. ಈಗ ಐಸ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಐಸ್ ಕ್ರೀಮ್ ಹಾಕ್ಕೊಂಡು ಇವಾಗ ಸ್ಮೂತಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಕಲರ್ ಹೆಂಗೆ ಚೇಂಜ್ ಆಯಿತು ಅಂತ. ಸಖತ್ತಾಗಿರೋ ಪರ್ಪಲ್ ಕಲರಲ್ಲಿ ಜ್ಯೂಸ್ ರೆಡಿ ಆಗ್ತಾ ಇದೆ. ನೋಡಿ ಇಷ್ಟೇ, ಸಖತ್ ಈಸಿ ಕಲರ್ಫುಲ್ ಆಗಿರೋ ಪೊಮೊಗ್ರಾನೇಟ್ ಜ್ಯೂಸ್ ರೆಡಿ ಆಯಿತು. ಈಗ ಗ್ಲಾಸಿಗೆ ಐಸ್ ಕ್ಯೂಬನ್ನು ಹಾಕ್ಕೊಂಡು ಈಗ ಜ್ಯೂಸನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಜ್ಯೂಸ್ ಜಾರಲ್ಲಿ ಮಾಡಿರೋದ್ರಿಂದ ಜರಡಿ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಸರ್ವ್ ಮಾಡ್ಕೊಳ್ಬೋದು. ಜ್ಯೂಸ್ ಜಾರಲ್ಲಿ ಸ್ಟ್ರೈನರ್ ಇರೋದ್ರಿಂದ ಒಳಗಡೆ, ಸೊ ನಾವು ಅದನ್ನು ಜರಡಿ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ಡೈರೆಕ್ಟಾಗಿ ಸರ್ವ್ ಮಾಡ್ಕೊಂಡ್ಬಿಡ್ಬೋದು. ಜ್ಯೂಸ್ ಜಾರಲ್ಲಿ ಸಖತ್ ಈಸಿಯಾಗಿ ಪಟಾಪಟ್ ಅಂತ ಜ್ಯೂಸನ್ನು ಮಾಡ್ಕೊಳ್ಬೋದು. ಟೋಟಲಿ 2 ದಾಳಿಂಬೆ ಹಣ್ಣು, 1.5 ಗ್ಲಾಸ್ ಹಾಲು, 2 ಸ್ಪೂನ್ ಶುಗರು ಮತ್ತು ಐಸ್ ಕ್ರೀಮಿಂದ 2.5 ಗ್ಲಾಸಷ್ಟು ಜ್ಯೂಸ್ ಆಗಿದೆ. ಇದಕ್ಕೆ ಎಕ್ಸ್ಟ್ರಾ ನೀರೇನೂ ಹಾಕಿಲ್ಲ. ಇವಾಗ ಬೇಕು ಅಂದರೆ ಮೇಲೆ ಐಸ್ ಕ್ರೀಮ್ ಮತ್ತು ಪೊಮೊಗ್ರಾನೇಟ್ ಸೀಡ್ಸ್ನ ಗಾರ್ನಿಷ್ ಮಾಡಿಕೊಂಡ್ರೆ ಆಯಿತು. ಸಖತ್ತಾಗಿ ನ್ಯಾಚುರಲ್ಲಾಗಿ ಕಲರ್ಫುಲ್ ಶೇಕ್ ರೆಡಿ ಆಗುತ್ತೆ. ಇವಾಗ ನಮ್ಮ ಹೆಲ್ದಿ ಮತ್ತು ರಿಫ್ರೆಶಿಂಗ್ ಪೊಮೊಗ್ರಾನೇಟ್ ಮಿಲ್ಕ್ ಶೇಕ್ ರೆಡಿ. ಈ ಒಂದು ಸಮ್ಮರ್ಗೆ ಈ ಡ್ರಿಂಕು ತುಂಬಾ ರಿಫ್ರೆಶಿಂಗ್ ಕೊಡುತ್ತೆ. ಅಷ್ಟೇ ಅಲ್ಲ, ದಾಳಿಂಬೆ ಹಣ್ಣಲ್ಲಿ ವಿಟಮಿನ್ ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಐಸ್ ಕ್ರೀಮ್ನ ಲೆಸ್ ಮಾಡಿ ಮಾಡಿಕೊಂಡ್ರೆ ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು, ಎನರ್ಜಿ ಕೊಡುತ್ತೆ ಮತ್ತು ಸ್ಕಿನ್ ಗ್ಲೋಗೆ ಹೆಲ್ಪ್ ಮಾಡುತ್ತೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ರಿಫ್ರೆಶಿಂಗ್ ಡ್ರಿಂಕ್ ಜೊತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.